ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಇಂದಿನ ಶಾಲೆಗೆ ಸ್ವಾಗತ. ಇವತ್ತು ನಮ್ಮ ನಾಡಿ ಶಾಲೆಯ ಕೊನೆಯ ಕಂತು. ಯಾಕೆ ಕೊನೆ ಆಗ್ತಿದೆ ಅನ್ನೋ ಪ್ರಶ್ನೆನೂ ಬರ್ಬೋದು. ಚೇರ್ ಮೇಲೆ ಹತ್ತಿದವರು ಇಳಿಲೇಬೇಕು, ಏಣಿ ಹತ್ತಿದವರು ಇಳಿಲೇಬೇಕು, ಯಾವುದೇ ಒಂದು ಮೊದಲಿಗೆ ಕೊನೆ ಇರಲೇಬೇಕು. ಅದು ಆರೋಗ್ಯಕರ ಬೆಳವಣಿಗೆ. ಹಾಗಾಗಿ ನಾವು ನಾಡಿ ಶಾಲೆ ಅಂತ ಶುರು ಮಾಡೋದು. 27ನೇ ಶಾಲೆ ಇವತ್ತು. ಅಂದರೆ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ 2 ಶಾಲೆ ಅಂತಂದರೂ 1 ವರ್ಷಕ್ಕೂ ಹೆಚ್ಚುಗಳ ಸಮಯದ ಕಾಲ ನಾವು ಈ ನಾಡಿ ಶಾಲೆಯಲ್ಲಿ ಕಾಲ ಕಳೆದಿದ್ದೇವೆ. ಇದನ್ನು ಎಷ್ಟು ಮುಂದುವರ್ಸ್ಕೊಳ್ಳೋದ್ರೂ ಕಡಿಮೆ ಅನಿಸುತ್ತೆ. ಆದರೆ ಒಂದು ಮಿತಿ ಒಳಗಡೆ ಮುಗಿಸೋದ್ರಿಂದ ಉಳಿದಿರೋ ಸಮಯದಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನು ಹಂಚಿ ವಿನಿಮಯ ಮಾಡಿಕೊಳ್ಳಬಹುದು. ಇವತ್ತು ಅತಿ ಮುಖ್ಯವಾಗಿ ನಾವು ಪ್ರೊಫೆಷನ್, ನಿಮ್ಮ ಗುರುತು ಇರೋದೇ ನಮ್ಮ ದುಡಿಮೆಯ ಮೇಲೆ. ಎಲ್ಲರೂ ಏನು ಕೇಳ್ತಾರೆ, ಏನು ಮಾಡ್ತಾರೆ ಅವರು ಅಂತ ಕೇಳ್ತಾರೆ. ಅದರಿಂದ ಅವ್ರ ಗುರುತು ಏನು ಮಾಡ್ತಿಲ್ಲ ಅಂತಂದರೆ ಅವ್ರ ಐಡೆಂಟಿಟಿನೇ ಚೇಂಜ್ ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ಗುರುತಾಗಿರುತ್ತೆ. ನಾವು ಏನು ಮಾಡಬಹುದು, ಏನು ಮಾಡಿದರೆ ಸಕ್ಸಸ್ ಆಗ್ತೀವಿ ಅಥವಾ ಏನು ಮಾಡಿದ್ರೂ ಸಕ್ಸಸ್ ಯಾಕೆ ಆಗ್ತಿಲ್ಲ ಅನ್ನುವ ಎಲ್ಲ ವಿಚಾರಗಳು ಗಹನವಾಗಿ ನಮ್ಮ ಜ್ಯೋತಿಷ್ಯದಲ್ಲಿ, ವಿಶೇಷವಾಗಿ ನಾಡಿ ಶಾಸ್ತ್ರದಲ್ಲಿ ಶನಿಯ ಮೂಲಕ ತಿಳಿಸಿಕೊಡ್ತಾರೆ. ಆ ವಿಚಾರವನ್ನು ಇವತ್ತು ಹಂಚಿಕೊಳ್ಳೋಣ. ಮತ್ತು ಇನ್ನು ಯಾರು ಬರ್ತಾರೆ ನೋಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಸಹ ನಾವಿಲ್ಲಿ ನೋಡ್ಕೊಂಡು ಹೋಗೋಣ. ಇಲ್ಲಿ ತನಕ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಮುಂದುವರಿಸ್ಕೊಂಡು ಪರಿಹಾರ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗೋಣ. ಎನಿ ಡೌಟ್ಸ್ ಹಿಂದಿನ ಪಾಠಗಳಲ್ಲಿ, ಹಿಂದಿನ ಕಲಿಕೆಯಲ್ಲಿ? ಏನು ಡೌಟ್ಸ್ ಇಲ್ಲ ಅಂದರೆ ಮುಂದೆ ತಗೋಣ. ನಾವು ಒಂದು ಕಾಣಿಸ್ತಾ ಇದೆ ಎಲ್ರಿಗೂ? ಹಲೋ, ಕಾಣಿಸ್ತಾ ಇದೆ ಸರ್. ಎಸ್, ಇದನ್ನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ ನಿಮಗೆ. ನೀವು ಫುರ್ಸತ್ತಾಗಿರೋ ಟೈಮಲ್ಲಿ ನಿಧಾನವಾಗಿ ಓದ್ಕೊಳ್ಳಿ. ಜಸ್ಟ್ ಡಿಸ್ಕಷನ್ ಮಾಡೋಣ ಇರೋ ವ್ಯಾಲ್ಯೂಬಲ್ ಟೈಮಲ್ಲಿ ಬರೀ ಓದೋದ್ರಲ್ಲಿ ತಿಳಿಸೋದ್ರಲ್ಲಿ ಸಮಯ ಹೋಗೋದು ಬೇಡ ಅಂತ. ಎಲ್ರಿಗೂ ಬಂದಿದೆಯಾ ಇದು? ಬಂದಿದೆ ಸರ್. ಯಾರನ್ನ ಒಬ್ರಿಬ್ರು ನೋಡಿದ್ದೀರಾ? ನೋಡಿದ್ದೀನಿ ಸರ್. ಎಸ್, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು? ಇದು ದುಡಿಮೆ ಬಗ್ಗೆನೇ ವಿಶೇಷವಾಗಿ ಕೊಟ್ಟಿರೋದು. ಇಲ್ಲಿ ಒಂದು ಪರ್ಮುಟೇಷನ್ ಆಫ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋಕ್ಕೂ ತಿಳಿಸ್ಕೊಡ್ತೀನಿ. ಏನಾದ್ರು ಉಪಯುಕ್ತ ಅನ್ಸುತ್ತಾ? ಕೇಳಿಸ್ತಾ ಇದೆಯಾ ನನ್ನ ಮಾತು? ಅದು ಯಾವ್ದ್ರಲ್ಲಿ ಕಳಿಸಿದ್ದೀರಾ ಸರ್? ನಿಮಗೆ ಇದರಲ್ಲೇ ಕಳಿಸಿದೆ ನೋಡಿ. ನಾಡಿ 27 ಇದೆ ನೋಡಿ. ಸರ್ 27 ಅಲ್ಲಿ ಇಲ್ವಲ್ಲ ಸರ್? ಇಲ್ಲ ಸರ್. 27 ಇಲ್ವಾ? ಇಲ್ಲ ಸರ್, ಇಲ್ಲ ಸರ್, ಬಂದಿಲ್ಲ. ಅದಕ್ಕೆ ಕೇಳ್ತಾ ಇದ್ದೆ. ಹೌದಾ? ಬಂದಿಲ್ಲ ಸರ್. ಹೌದು ಸರ್. ಓಕೆ ನಾನೇನು ಮಿಸ್ಟೇಕ್ ಮಾಡ್ಕೊಂಡು ಈಗಲೇ ಬರುತ್ತೆ ತರ್ರಿ. ಇಲ್ಲ, ಶಾಲೆ ಆದ್ಮೇಲೆ ಕಳ್ಸ್ಕೊಡ್ತೀನಿ ಬಿಡಿ. ಇಲ್ಲಿ ನೋಡ್ಕೊಂಡು ಹೋಗೋಣ. ಈಗ ನೋಡಿ, ಆಯ್ತು ಸರ್. ಜ್ಯೋತಿಷ್ಯದ ಮೂಲ ಯಾವುದು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳೋಣ. ರಾಶಿ ನೋಡಿ, ಇದು ಕೊಟ್ಟಿದ್ದೀನಿ. ಅಸ್ಟ್ರಾಲಜಿ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಅಂತ ಕೊಟ್ಟಿದ್ದೀನಿ. ಮಾನವರ ಮೇಲೆ ಜ್ಯೋತಿಷ್ಯದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವುದು. ಆಮೇಲೆ ಇದನ್ನು ನಾನು ನಿಮ್ಗೆ ಇದರಲ್ಲೂ ಹಾಕಿದ್ದೀನಿ, ಆಸ್ಟ್ರೋಲವರ್ಸಲ್ಲೂ ಹಾಕಿದ್ದೀನಿ. ಹೌದಾ? ಆಸ್ಟ್ರೋಲವರ್ಸಲ್ಲಿ ಹಾಕಿದ್ದೀನಿ. ಎಲ್ರಿಗೂ ನೋಡಿ ಅಂತಂದ್ಬಿಟ್ಟು. ಬಂದಿದೆ ಸರ್, ಬಂದಿದೆ. ಯಾಕೆಂದರೆ ಸಾಮಾನ್ಯವಾಗಿ ಒಂದು 3-4 ದಿನ ಮುಂಚೆನೇ ಹಾಕಿದ್ದೇನೆ. ಯಾಕೆಂದರೆ ಸ್ವಲ್ಪ ಎಲ್ಲ ಗಮನ ಕೊಟ್ಟು ಓದ್ಕೊಂಡು ಬಂದಿರಲಿ ಅಂತ. ಓದಿದ್ರು ಓಕೆ, ಸಂಜೆ ಶಾಲೆ ಮುಗಿದ್ಮೇಲೆ ಓದ್ಕೊಳ್ಳಿ. ನೋಡಿ, ಮಾನವರ ಮೇಲೆ ಜ್ಯೋತಿಷ್ಯದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವುದು. ಜ್ಯೋತಿಷ್ಯವು ಪುರಾತನ ನಂಬಿಕೆ ವ್ಯವಸ್ಥೆಯಾಗಿದ್ದು, ನಕ್ಷತ್ರಗಳು ಮತ್ತು ಗ್ರಹಗಳಂತಹ ಆಕಾಶಕಾಯಗಳ ಸ್ಥಾನಗಳು ಮತ್ತು ಚಲನೆಗಳು ಮಾನವನ ಜೀವನದ ನೈಸರ್ಗಿಕ ಮತ್ತು ಪ್ರಪಂಚದ ಮೇಲೆ ಪ್ರಭಾವ ಬೀರಬಹುದು ಎಂದು ಸೂಚಿಸುತ್ತದೆ. ಜ್ಯೋತಿಷ್ಯವು ಮನುಷ್ಯರ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆಂದು ಭಾವಿಸಲಾಗಿದೆ ಎಂಬುದರ ವಿಚಾರ ಇಲ್ಲಿ. ಯಾಕೆ ಭಾವಿಸಲಾಗಿದೆ ಅಂತಂದರೆ, ಇಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಪ್ರತಿಯೊಂದು ಹಿಡಿತಕ್ಕೆ ಏನು ಸಿಗುತ್ತೋ ಅದು ಮಾತ್ರ ನಂಬ್ತಾರೆ. ನಮ್ಮ ಅನಿಸಿಕೆಗಳು, ಭಾವನೆಗಳು, ಆಲೋಚನೆಗಳು ಹಿಡಿತಕ್ಕೆ ಸಿಗುವುದಿಲ್ಲ.
ಅದರಿಂದ ಭಾವಿಸಲಾಗಿದೆ ಅನ್ನೋ ಪದವನ್ನು ಇಲ್ಲಿ ತಿಳಿಸಿದೆ. ನಮಗೇನು ಇಂಪಾರ್ಟೆಂಟು, ನಾವೇನೇ ಅಸ್ಟ್ರಾಲಜಿ ಬೇಸಿಕ್ ಇರ್ಬೋದು, ಬಿಗಿನಿಂಗ್ ಇರ್ಬೋದು, ಅಡ್ವಾನ್ಸ್ ಇರ್ಬೋದು, ಮಾಸ್ಟರ್ ಇರ್ಬೋದು, ಅಲ್ಲಿ ಬೇಸಿಕ್ಸೇ ಕೆಲಸ ಮಾಡೋದು. ಯಾವುದು ಆ ಬೇಸಿಕ್ಸು? ಫಸ್ಟ್ ರಾಶಿ ಕುಂಡಲ್ ರಾಶಿ, ಅದರಲ್ಲಿ ಎನರ್ಜಿ, ವೈಬ್ರೇಷನ್ಸು ಎಲ್ಲ ಕಾಂಬಿನೇಷನ್ಸ್ ಇದೆ. ಅಲ್ಲಿ ಗ್ರಹ ಬಂದಾಗ ಅದು ಹೀರ್ಕೊಳ್ಳುತ್ತೆ. ಆಮೇಲೆ ಗ್ರಹದಲ್ಲೂ ತನ್ನದೇ ಆದ ಗುಣ ಸ್ವಭಾವಗಳಿದೆ, ಎರಡು ಮಿಕ್ಸಪ್ ಆಗುತ್ತೆ. ಇದು ನಮ್ಮ ಜಾತಕದಲ್ಲಿ ಎಷ್ಟನೇ ಮನೆ ಆಗಿದೆ, ಲಗ್ನ ಕುಂಡಲಿಯಿಂದ ನೋಡ್ತೀವಿ. ಆಮೇಲೆ ಚಂದ್ರನಿಂದ ನಮ್ಮ ಮನಸ್ಸಿಗೆ ಹೇಗಾಗಿದೆ ಅಂತ ನೋಡ್ತೀವಿ. ಇಡೀ ಒಟ್ಟಾರೆ ಏನು ಅಂತಂದಾಗ ರಾಶಿ, ಗ್ರಹ, ಕಾರಕ, ಮನೆಗಳು, ಗೋಚಾರ ಮತ್ತು ಮುನ್ನಡೆ, ಇದಿಷ್ಟು ಅತಿ ಮುಖ್ಯವಾದ ಬೇಸಿಕ್ಸ್. ಇದನ್ನು ಮೂಲ ಅಂತ ತಗೋತೀವಿ. ಇದು ನಮ್ಗೆ ಯಾವ ರೀತಿ ಮಾಡುತ್ತೆ ನೋಡಿ. ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವ ನಡವಳಿಕೆ ನಮಗೆ ಗೊತ್ತಿಲ್ಲದಲೇ ನಮ್ಮ ರಾಶಿ ಚಕ್ರದ ಚಿಹ್ನೆ ಮೇಲೆ ನಿಂತಿರುತ್ತೆ. ಉದಾಹರಣೆಗೆ ಮೇಷರಾಶಿಯವರಿಗೆ ಏನಾದ್ರು ಹೊಸದಾಗಿ ಮಾಡ್ತಲೇ ಇರಬೇಕು ಅಂತಿರುತ್ತೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರ ಕೈಲಿ. ಆಮೇಲೆ ಅದಕ್ಕೆ ಆಪೋಸಿಟ್ಟು ತುಲಾ ರಾಶಿಯವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ತದೆ, ನೋಡ್ಕೊಂಬಾಡೋಣ, ಏನು ಅವಶ್ಯಕತೆ ಇದೆ ಮಾಡೋಣ ಅಂತ. ಆಮೇಲೆ ಸಿಂಹ ರಾಶಿಯವ್ರು ಯಾರು ಮಾತಾಡ್ತೇ ಹೋದರೆ, ಯಾರು ಗಮನ ಕೊಡದೆ ಹೋದರೆ ಬೇಗ ಡಿಸ್ಟರ್ಬ್ ಆಗಿಬಿಡ್ತಾರೆ. ಅದೇ ಸಿಂಹ ರಾಶಿಗೆ ಆಪೋಸಿಟ್ಟು ಕುಂಭರಾಶಿಯವ್ರನ್ನ ಪದೇ ಪದೇ ಮಾತಾಡ್ಸಿದ್ರು ಡಿಸ್ಟರ್ಬ್ ಆಗ್ತಾರೆ. ನೋಡಿ ಹೇಗಿದೆ ಸ್ವಭಾವಗಳು. ಆಮೇಲೆ ಈ ರಾಶಿ ಚಕ್ರದಲ್ಲಿ ಕೆಲವು ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಮಿಥುನ ರಾಶಿನಲ್ಲಿ ಕೈನಲ್ಲಿ ಪೆನ್ ಇದೆ, ಅಂದರೆ ಅವರು ಬರವಣಿಗೆ ಮೂಲಕ ಏನಾರು ಮಾಡ್ತಾ ಇರ್ತಾರೆ, ಬರವಣಿಗೆ ಅವ್ರ ಕೈನಲ್ಲಿದೆ. ಧನುರ್ ರಾಶಿನಲ್ಲಿ ಬಿಲ್ಲು ಬಾಣ ಇದೆ. ಇಂದಿನ ದಿನಗಳಲ್ಲಿ ಗನ್ ಅಂತ ತಗೊಳ್ಳಿ, ಅಂದರೆ ಮಿಥುನದಲ್ಲಿ ಪೆನ್ ಇದೆ, ಧನುರ್ ರಾಶಿನಲ್ಲಿ ಗನ್ ಇದೆ. ಮೇಷದಲ್ಲಿ ತುಂಬ ಡೈನಾಮಿಸಮ್ ಇದೆ, ತುಲಾದಲ್ಲಿ ಬ್ಯಾಲೆನ್ಸ್ ಇದೆ. ಸಿಂಹದಲ್ಲಿ ಈಗೋ ಇದೆ, ಕುಂಭದಲ್ಲಿ ಡೆಡಿಕೇಶನ್ ಇದೆ. ಆಮೇಲೆ ಕಟಕ ರಾಶಿ ಇದೆಯಲ್ಲ, ತುಂಬ ಇಮೋಷನಲ್ಲು, ಭಾವನೆಗಳ ರಾಶಿ. ಅದಕ್ಕೆ ಆಪೋಸಿಟ್ ಇದೆಯಲ್ಲ ಮಕರ ರಾಶಿ, ತುಂಬ ಪ್ರಾಕ್ಟಿಕಲ್ಲು. ಯಾಕೆ ಈ ರೀತಿ ಬ್ಯಾಲೆನ್ಸ್ ಆಗಿದೆ ಅಂದರೆ, ಒಂದರ ಆಪೋಸಿಟ್ ನೇಚರ್ ಏನು ವಿರೋಧ ಗುಣಗಳು, ಅದು ನಮ್ಮನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡುತ್ತೆ. ಈ ರೀತಿ ಅನೇಕ ವಿಚಾರಗಳು ನಮ್ಮ ಕುಂಡಲಲ್ಲಿದೆ. ಇದೇನು ಮಾಡುತ್ತೆ, ನಮಗೆ ನಮ್ಮ ಕೆಲಸದ ಮೇಲೂ ಸಹ ಪ್ರಭಾವ ಬೀರುತ್ತೆ. ನಾವು ಏನು ಕೆಲಸ ಮಾಡ್ತೀವಿ ನೋಡ್ಬೇಕಾದ್ರೆ ನಾವು ಶನಿಯನ್ನು ನೋಡ್ತೀವಿ. ಅವನು ಶನಿ ಯಾವ ರಾಶಿಯಲ್ಲಿದ್ದಾನೆ ಅಂತ ನಾಡಿನಲ್ಲಿ ಅತಿ ಮುಖ್ಯವಾಗಿ ನೋಡ್ತೀವಿ. ಶನಿಯಲ್ಲಿ ಕೆಲಸ ಮಾಡುವ ಗುಣಗಳಿದೆ, ಅವನನ್ನು ಮೇಷರಾಶಿ ಕರ್ಕೊಂಡು ಹೋಗೋಣ. ಮೇಷರಾಶಿ ಕರ್ಕೊಂಡು ಹೋಗ್ತೀವಿ, ಏನಾಗುತ್ತೆ ಅಲ್ಲಿ ಮೇಷರಾಶಿಯಲ್ಲಿ ಇರುವ ಗುಣಗಳೆಲ್ಲ ಶನಿಗೆ ಬರುತ್ತೆ. ಯಾವ್ದು ಬರುತ್ತೆ? ವಾಣಿಜ್ಯೋದ್ಯಮಿ, ಇಂಡಸ್ಟ್ರಿಯಲಿಸ್ಟ್ ಸಾಧ್ಯತೆಗಳು ಬರುತ್ತೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಬರುತ್ತೆ, ಮಿಲಿಟರಿ ಅಧಿಕಾರಿ ಬರುತ್ತೆ, ಕ್ರೀಡಾ ತರಬೇತುದಾರ ಬರುತ್ತೆ ಮತ್ತು ಶಸ್ತ್ರಚಿಕಿತ್ಸಕ ಬರುತ್ತೆ. ಇಷ್ಟು ಪೋರ್ಟ್ಫೋಲಿಯೋಸು ಶನಿಗೆ ಬಂತು. ಸರಳವಾಗಿ ತಿಳಿಸ್ತಾ ಇರೋದು, ಇನ್ನೊಂದು 10-15 ಕೊಡೋಣ ಅಂತಿದ್ದೆ, ಜಾಸ್ತಿ ಆಗತ್ತೆ ಅಂತ ಅಂದ್ಬಿಟ್ಟು ಎಲ್ಲ 12 ರಾಶಿಗೆ ನೋಡ್ಕೊಂಡು ಹೋಗೋಣ ಅಂತ 5 ಕೊಟ್ಟಿದ್ದೀನಿ. ಈಗ ವಾಣಿಜ್ಯೋದ್ಯಮಿ ಅಂದರೆ ನೋಡಿ, ಇಷ್ಟು ಜಾಗ ಇದೆ. ಈಗ ಶನಿ ಜೊತೆ ಬುಧ ಸೇರಿಕೊಂಡ್ರೂ ವಾಣಿಜ್ಯೋದ್ಯಮಿ ಆಗಬಹುದು. ಜೊತೆಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ಬೋದು. ಅದೇ ಶನಿಯ ಜೊತೆಯಲ್ಲಿ ಕುಜ ಸೇರಿಕೊಂಡ್ರೆ ಮಿಲಿಟರಿ ಅಧಿಕಾರಿ ಆಗ್ಬೋದು. ಈ ಶನಿಯ ಜೊತೆಯಲ್ಲಿ ಶುಕ್ರನ ಜೊತೆ ಬುಧನು ಸೇರಿಕೊಂಡ್ರೆ ಕ್ರೀಡಾ ತರಬೇತುದಾರನಾಗಿ ತಯಾರು ಮಾಡ್ತಾನೆ. ಇದು ಕಾಂಬಿನೇಷನ್ ಕುಜನೂ ಸೇರ್ಕೋತಾನೆ. ಆದರೆ ಶನಿ ಜೊತೆ ರವಿ ಬಂದಾಗ ಮಾತ್ರ ಶಸ್ತ್ರಚಿಕಿತ್ಸಕ ಆಗ್ತಾನೆ ಕುಜನ ಕಾಂಬಿನೇಷನಲ್ಲಿ. ಈ ರೀತಿ ಒಂದು ಸಣ್ಣದಾದ ಅಂತರವನ್ನು ನಾವು ಪ್ರತಿ ರಾಶಿಯಲ್ಲೂ ನೋಡ್ಕೊಂಡು ಹೋಗ್ಬೋದು. ಯಾಕೆ? ಇದಿಷ್ಟು ಮೇಷರಾಶಿಯಲ್ಲಿರುವ ಕೆಲಸಗಳು. ಶನಿಯಲ್ಲಿ ಕೆಲಸ ಇದೆ, ಅವನಿಗೆಲ್ಲ ಕೆಲಸಗಳು ಬಂತು, ಅವನು ಯಾವುದು ಮಾಡಬಲ್ಲ, ಇಂಥವರ ಸಹಯೋಗದಿಂದ ಇಂತಹ ಕೆಲಸಗಳನ್ನು ಮಾಡಬಲ್ಲ ಅಂತ. ಈಗ ಇಲ್ಲಿ ನೆಕ್ಸ್ಟ್ ಬರುತ್ತೆ, ಇಲ್ಲಿ ಯಾವ ಗ್ರಹ ಉಚ್ಚ ಆಗಿದ್ದರೆ ಆ ಕೆಲಸಗಳು ಹೆಚ್ಚು ಕಂಡು ಬರುತ್ತೆ. ಈಗ ನಾವು ಮೊನ್ನೆ ಮೇಷದಲ್ಲಿ ನೋಡೋಣ ಬನ್ನಿ. ಶನಿ ಮೇಷರಾಶಿಗೆ ಬಂದಿದ್ದಾನೆ. ಇಲ್ಲಿ ನಮಗೆ 3 ಗ್ರಹಗಳು ಮುಖ್ಯವಾಗಿ ನೋಡೋಣ. ಏನಂದಾಗ, ಒಂದು ರವಿ, ಅವನು ಉಚ್ಚನಾಗಿದ್ದರೆ ಒಳ್ಳೆ ಡಾಕ್ಟರ್ ಆಗುತ್ತಾನೆ, ಶಸ್ತ್ರಚಿಕಿತ್ಸಕನಾಗ್ತಾನೆ. ಬುಧ ಕುಜ ಚೆನ್ನಾಗಿದ್ದರೆ ಕ್ರೀಡಾ ತರಬೇತುದಾರರಾಗ್ತಾನೆ, ಅವರು ಕ್ರೀಡೆಯಲ್ಲಿ ಮತ್ತು ಪೈಪೋಟಿ ಮಾಡೋದರಲ್ಲಿ ಮುಂದೆ ಬರ್ತಾರೆ, ಅದು ಇವರ ದುಡಿಮೆ ಆಗುತ್ತೆ.
ಕುಜ ಮತ್ತು ಗುರು ಚೆನ್ನಾಗಿದ್ದರೆ ಮಿಲಿಟರಿ ಅಧಿಕಾರ ರಕ್ಷಣೆ ಇವೆಲ್ಲ ಬರುತ್ತೆ. ಅದೇ ಬುಧ ಒಬ್ಬನೇ ಚೆನ್ನಾಗಿದ್ದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ತಾನೆ. ಇಲ್ಲಿ ಬುಧ ಕುಜ ಚೆನ್ನಾಗಿದ್ದರೆ ವಾಣಿಜ್ಯೋದ್ಯಮಿ ಆಗ್ತಾನೆ. ಈ ರೀತಿಯಲ್ಲಿ ಶನಿ ಬರ್ತಿದ್ದಂಗೆ ನಾವು ನೋಡ್ಕೋಬೋದು ಶನಿ ಯಾವ ಕೆಲಸಗಳಿಗೆ ಸೂಟಬಲ್ಲು ಅನ್ನೋದು ನಾವು ಯಾವ ಕೆಲಸವನ್ನು ಜಾತಕರು ಮಾಡ್ತಾರೆ ಅಂತ. ಇದೇ ಒಂದು ವಿಚಾರ ಬರ್ತಿದ್ದಾನೆ ಅಂತ ಸರ್, ಹೇಳಿ. ಬರ್ತಿದ್ದಾನೆ ಅಂತಂದ್ರೆ ಗೋಚಾರದಲ್ಲ ಇಲ್ಲ ಇಲ್ಲ ಇಲ್ಲ, ನಿಮ್ಮ ಕುಂಡಲಿನಲ್ಲಿ ಬರ್ತ್ ಮ್ಯಾಪಲ್ಲಿ. ಆದರೆ ಗೋಚಾರದಲ್ಲೂ ಸಹ ಈ ಕೆಲಸಗಳನ್ನು ಮೋಟಿವೇಟ್ ಮಾಡೋದು ನೋಡ್ಬೋದು. ಈಗ ಉದಾಹರಣೆ ಶನಿ ಕುಂಭರಾಶಿಲಿದ್ದಾನೆ, ಹೌದು ಕುಂಭರಾಶಿಯ ಕೆಲಸಗಳಿಗೆ ಅವನು ಮೋಟಿವೇಟ್ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿರೋದು ನಾವು ಕಾಣ್ಬೋದು. ಈಗ ಅದೇ ರೀತಿ ವೃಷಭ ರಾಶಿ ನೋಡೋಣ. ನಮ್ಮನೆ ವೃಷಭ ರಾಶಿ ರಾಶಿ ಚಕ್ರದ 2ನೇ ಮನೆನಾ? ಹೌದು 2ನೇ ಮನೆ ಬರುತ್ತೆ. ನಾವು ತಿನ್ನುವ ಆಹಾರ ಮತ್ತು ನಮ್ಮ ಕಾಡು ಮತ್ತು ಕಾಸು ಅಂತ ಹೇಳಿದ್ದೀನಿ. ಕಾಸಿನಲ್ಲಿ ಎಲ್ಲ ರೀತಿಯ ಹಣಗಳು ಬರುತ್ತಾ? ಹೌದು ಅಂದರೆ ನಾವು ಬ್ಯಾಂಕರ್ ಕೆಲಸ ಅಂತ ತಗೋಬೋದಾ ಅಲ್ಲಿ? ಅಂದರೆ ಇಷ್ಟು ಕೆಲಸಗಳು ವೃಷಭದಲ್ಲಿ ಸಿಗತ್ತೆ ಅಂತ. ಇಂಟೀರಿಯರ್ ಡಿಸೈನರ್, ಯಾಕೆ ಶುಕ್ರನ ಕೆಲಸ ಅಲ್ವಾ ಇದು? ಹ್ಮ್. ಆಮೇಲೆ ಸಾಮಾನ್ಯವಾಗಿ ಪೃಥ್ವಿ ತತ್ವ ಅಂದರೆ ನಮಗೆ ಆಹಾರ ಬೇಕಲ್ವಾ? ಹೌದು ಆಹಾರ ಸಿಗಬೇಕು ಅಂದರೆ ಬಾಣ ಸಿಗಂತ ತಗೋಬೋದಾ? ಹ್ಮ್. ಆಮೇಲೆ ಇದು Catering. ಪೃಥ್ವಿ ತತ್ವನ ಇದು? ಹೌದು ಪೃಥ್ವಿ ತತ್ವನ ರಿಯಲ್ ಎಸ್ಟೇಟ್ ಏಜೆಂಟ್ ತಗೋಬೋದಾ? ಹ್ಮ್. ಆಮೇಲೆ ಇಲ್ಲಿ ಬೇಕಾದಷ್ಟು ಹುಲ್ಲುಗಾವಲು ಹಸು ಎಲ್ಲ ಚಿಹ್ನೆ ಕೊಡ್ತಾರೆ. ಅಂದರೆ ತೋಟಗಾರರನ್ನು ಕಾಣ್ಬೋದಾ ನಾವಿಲ್ಲಿ? ಹ್ಮ್. ಇಷ್ಟು ಕೆಲಸಗಳು ನಮಗೆ ವೃಷಭ ರಾಶಿಯಲ್ಲಿ ಕಾಣ್ತಾ ಇದೆಯಾ? ಹೌದು ಇದೆಲ್ಲವೂ ಶನಿಗೆ ಸಿಗತ್ತಾ? ಹ್ಮ್. ಇದರ ಜೊತೆಯಲ್ಲಿ ಯಾವ ಗ್ರಹ ಸೇರಿಕೊಂಡಿದೆ ಅಂದಾಗ ನಾವು ಎಂಥ ಕೆಲಸಕ್ಕೆ ಇವನು ಸೂಟಬಲ್ ಅಥವಾ ಅವನಿಗೆ ಆ ಗ್ರಹಗಳು ಅನುಕೂಲವಾಗಿದೆ ಅನ್ನೋ ಚಿತ್ರ ನೋಡ್ಬೋದು. ಈಗ ನಾವು ಮಿಥುನ ರಾಶಿ ದೃಷ್ಟಿ ಸರ್? ಈಗ ಶನಿ ದೃಷ್ಟಿ ಈಗ 3, 7 ಅದೆಲ್ಲ ಬರ್ತೀನಿ. ಇದರ ಫಸ್ಟು ಖಾಲಿ ಮನೆ ನೋಡ್ಕೊಂಡು ಹೋಗೋಣ, ರೈಟ್ ಸರ್ ರೈಟ್. ಆಮೇಲೆ ಅದಕ್ಕೆ ಬರೋಣ. ಈಗ Right. ಮಿಥುನಕ್ಕೆ ಬರೋಣ. ಮಿಥುನದಲ್ಲಿ ಏನು ಕಾಣುತ್ತೆ ನಮಗೆ? ಪತ್ರಕರ್ತ ಕಾಣ್ತಾನೋ ಫಸ್ಟು? ಹ್ಮ್. ಅಂದರೆ ಎನಿ ಟೈಪ್ ಆಫ್ ಕಮ್ಯುನಿಕೇಷನ್, ರೀಡಿಂಗ್ ರೈಟಿಂಗ್ ಇರ್ಬೋದು, ಒಂದು ಸಂದೇಶ ಕಳಿಸೋದಿರ್ಬೋದು, ಅಂಚೆ ಇರ್ಬೋದು, ಯಾವುದೇ ಇರ್ಬೋದು. ಮರ್ಕ್ಯೂರಿ ಅಂದ್ರೇನು? ಪತ್ರಕರ್ತ ಕಾಣ್ಬೋದಾ ಇಲ್ಲಿ? ಸಂದೇಶ. ಆಮೇಲೆ ಇಸ್ ಎ ಗುಡ್ ಟೀಚರ್. ಟೀಚರ್. ಸಾಮಾನ್ಯವಾಗಿ ಯಾವುದೇ ಗ್ರಹ ಬಂದರೂ ಮಿಥುನ ರಾಶಿಯಲ್ಲಿ ಅದ್ರ ಬಗ್ಗೆ ವಿವರಣೆ ಕೊಡುವ ಶಕ್ತಿ ಚೆನ್ನಾಗಿರುತ್ತೆ ಅವರಿಗೆ. ಸಾರ್ವಜನಿಕ ಸಂಪರ್ಕ ತಜ್ಞನ ಅಂದರೆ ಸಾಮಾನ್ಯವಾಗಿ ಬೇರೆಯವ್ರ ಜೊತೆ ಚೆನ್ನಾಗಿರ್ತಾರೆ. ಏಕದಮ್ ಜಗಳ ಆಡೋದಾಗಲಿ ಸುಮ್ಮನೆ ಇರೋದಾಗಲಿ ಇದು ಮಾಡೋಕ್ಕೋಗಲ್ಲ. ಆಮೇಲೆ ಇವರು 10 ಜನ ಜೊತೆ ಓಡಾಡೋದ್ರಿಂದ ಅವರ ಮನಸ್ಸಿನ ಭಾವನೆಗಳನ್ನು ಇತರರಿಗೆ ಅರ್ಥವಾಗುವ ರೀತಿ ತಿಳಿಸ್ತಾರೆ. ಅದರಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ, ಅನುವಾದಕ ಅಂತ ಅಂದ್ಬಿಟ್ಟು. ಆಮೇಲೆ ಇವ್ರಿಗೆ ಜಾಸ್ತಿ ಜನ ಗೊತ್ತಿರ್ತಾರಲ್ಲ, ನಮ್ಮ ಕೆಲಸ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದರ ದೊಡ್ಡ ರೂಪನೇ ಇವೆಂಟ್ ಪ್ಲಾನರ್ ಅಂತ. ಇಷ್ಟು ಕೆಲಸಗಳನ್ನು ಕಾಣ್ಬೋದ ಇಲ್ಲಿ ಮಿಥುನದಲ್ಲಿ. ಕಟಕಕ್ಕೆ ಬರೋಣ. ಕಟಕ ಅಂತಂದಾಗ ಅದು ಭಾವನೆಗಳು. 4ನೇ ಮನೆ ತಾಯಿ ಮಾಡೋ ಮೊದಲನೇ ಕೆಲಸ ಏನು? ಪಾಲನೆ ಪೋಷಣೆ ಅಲ್ವಾ? ಹೌದು ಇಂಥ ಕೆಲಸ, ಆರೈಕೆ. ಇಂಥ ಕೆಲಸ ಮಾಡೋ ನರ್ಸನ್ನು ಕಾಣ್ಬೋದ ನಾವಿಲ್ಲಿ? ಹ್ಮ್. ಆಮೇಲೆ ಸಾಮಾನ್ಯವಾಗಿ ಯಾರೇ ಆಗಲಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಾರೆ ಅಂದರೆ ಇನ್ವೇರಿಯಬಲಿ ಅವರಿಗೆ ಕಟಕ ರಾಶಿ ಡಿಸ್ಟರ್ಬ್ ಆಗಿರುತ್ತೆ. ಅದಕ್ಕೆ ಮನಃಶಾಸ್ತ್ರಜ್ಞರು ಅಲ್ಲೇ ಬರ್ತಾರೆ. ಓಕೆ. ಆಮೇಲೆ ಸಮಾಜ ಸೇವಕ. ಸಾಮಾನ್ಯವಾಗಿ ತಾಯಿಯಾದವಳು ಮನೆಯಲ್ಲಿ ಎಲ್ಲರಿಗೂ ಅಡುಗೆಯನ್ನು ಮಾಡಿ ಬಡಿಸಿದ ನಂತರ ತಾನು ಊಟ ಮಾಡುವ ಯೋಜನೆ ಹಾಕ್ಕೊಟ್ಟಿರ್ತಾನೆ ಅಲ್ವಾ? ಹೌದು. ಸೊ ಸಮಾಜ ಸೇವಕನ ಕೆಲಸನೂ ಹಾಗೆ. ಸಮಾಜಕ್ಕೆ ಮೊದಲು ಸೇವೆಯನ್ನು ಮಾಡಿ ನಂತರ ತನ್ನ ಸೇವೆಯನ್ನು ಮಾಡ್ಕೋಬೇಕು. ಈ ತಾಯ್ತನದ ಗುಣಗಳು ಕಟಕ ರಾಶಿಯಲ್ಲಿರೋದ್ರಿಂದ ಇವರು ಸಮಾಜ ಸೇವಕರಾಗುವ ಕೆಲಸವನ್ನು ತೆಗೆದುಕೊಳ್ಳಬಹುದು ಅಥವಾ ಮಾಡಬಹುದು. ಆಮೇಲೆ ಸಾಮಾನ್ಯವಾಗಿ ನಾವು ಯಾರಿಗೇನು ಹೆಲ್ಪ್ ಮಾಡದೇ ಇದ್ರು ಒಂದು ಒಳ್ಳೆ ಅಡುಗೆ ಮಾಡಿ ಬಡಿಸ್ತು ಅಂತಂದರೆ ಭಾರಿ ಖುಷಿ ಪಡ್ತಾರಲ್ಲ? ಹೌದು. ಹಾಗೂ ಇಲ್ಲಿ ಬಾಣಸಿಗ ಕಂಡು ಬರ್ತಾನೆ. ಸುಮಾರು ಜನ ಕಟಕ ರಾಶಿಯವರು ಅವ್ರ 10ನೇ ಮನೆಯೂ ಮೇಷರಾಶಿ ಆಗುತ್ತೆ, ಅದು ಬಿಸಿ ರಾಶಿ ಆಗುತ್ತೆ. ಇದು ಬಿಸಿ ಮತ್ತು ನೀರು ಇದೆಲ್ಲ ಕಾಂಬಿನೇಷನ್ ಸೇರಿ ಸುಮಾರು ಜನ ಹೋಟ್ಲ್ ಇಟ್ಕೊಂಡ್ರು ಸಿಗ್ತಾರೆ. ಕಟಕ ಲಗ್ನ ಆಗಿರೋರು, ಕಟಕ ರಾಶಿಯಲ್ಲಿ ಶನಿ ಇರೋರು ಇವರೆಲ್ಲ. ಆಮೇಲೆ ಪುರಾತನ ಡೀಲರ್ ಅಂದರೆ ಹಳೆ ವಸ್ತುಗಳ ಸಂಗ್ರಹ ಇದೆಲ್ಲ ಮಾಡ್ತಾರಲ್ಲ, ಅವ್ರನ್ನ ತಗೋತಾರೆ. ಇದಿಷ್ಟು ಮುಖ್ಯವಾಗಿ 5 ಮಾತ್ರ ಕೊಟ್ಕೊಂಡೋಗಿದ್ದೀನಿ, ಮತ್ತೆ ಆಮೇಲೆ ವಿವರಿಸ್ಕೊಡ್ತೀನಿ ನಾನು ನಿಮಗೆ. ಸಿಂಹರಾಶಿ ಬರೋಣ. ಸಿಂಹರಾಶಿನಲ್ಲಿ ಅಂದರೆ ಅದರ ಗತ್ತು ಗೈರತೆ ಬೇರೆ, ರಾಜರಾಶಿ ಅದು. ಸೊ ಅದೇ ಕಾರಣಕ್ಕೆ ಗತ್ತು ಗೈರತನ್ನು ನೋಡಿಸುವ ನಟರು ಸುಮಾರು ಜನ, ಇನ್ಕ್ಲೂಡಿಂಗ್ ರಜನಿಕಾಂತ್ ಎಲ್ಲ ಸಿಂಹ ಕಾಂಬಿನೇಷನ್ ಬರ್ತಾರೆ.
ಆಮೇಲೆ ಇಲ್ಲಿ ಸಿಂಹದಿಂದ ನೋಡಿದಾಗ 10ನೇ ಮನೆ ನಮಗೆ ಶುಕ್ರನ ಮನೆಯ ಕಂಡು ಬರುತ್ತೆ. ಈ ಕಾರಣಕ್ಕೆ ಫ್ಯಾಷನ್ ಡಿಸೈನರ್ ಆಗ್ತಾರೆ. ಆಮೇಲೆ ಇವರು ಯಾವಾಗಲೂ ತಾವು ಮುಂದಿರಬೇಕು, ತಮ್ಮ ಮೂಗಿನ ಅಡಿ ಎಲ್ಲ ಕೆಲಸಗಳಾಗಬೇಕು, ಎಲ್ಲವೂ ನಾವು ಅಂದುಕೊಂಡ ರೀತಿಯಲ್ಲಿ ಆಗಬೇಕು ಅನ್ನುವ ಚಿಂತನೆ ಪ್ರಧಾನವಾಗಿರುತ್ತೆ. ಈ ಕಾರಣಕ್ಕಾಗಿ CEO ಆಗ್ತಾರೆ. ನೋಡಿ, ಎಲ್ಲ ಥರ ಅಧಿಕಾರದ ಕೆಲಸಗಳು ಇದೆಲ್ಲ. ಆಮೇಲೆ ಮೋಟಿವೇಶನಲ್ ಸ್ಪೀಕರ್ಸ್ ಅಂತ ಹೆಂಗೆ ಕರಿತೀವಿ, ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆಮೇಲೆ ಪಾರ್ಟಿ ಮ್ಯಾನೇಜ್ಮೆಂಟ್ ಇರ್ಬೋದು. ಇದೆಲ್ಲ ಮಾಡ್ಬೇಕಾದ್ರೆ ಪ್ರಬಲವಾಗಿ ಜನರನ್ನು ಪ್ರಚೋದಿಸುವ ನಾಯಕನ ಗುಣಗಳು ಬೇಕು. ಅದೆಲ್ಲವೂ ಸಿಂಹದಲ್ಲಿದೆ. ಈ ಕೆಲಸಗಳು ಶನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಲ್ಲಿ ಮರ್ಕ್ಯುರಿ ಸಿಕ್ತು ಅಂತಂದಾಗ ಅವರು ಸ್ಪೀಕರ್ ಆಗ್ತಾರೆ. ರವಿ ಕಾಂಬಿನೇಷನ್ ಬಂದಾಗ ಆ್ಯಕ್ಟರ್ ಆಗ್ತಾರೆ. ಶುಕ್ರ ಬಂದರೆ ಫ್ಯಾಷನ್ ಡಿಸೈನರ್ ಆಗ್ತಾರೆ. ಗುರು ಬಂತು ಅಂದರೆ ಇವೆಂಟ್ ಮ್ಯಾನೇಜರ್ ಆಗ್ತಾರೆ. ಇವೆಲ್ಲ ಕಾಂಬಿನೇಷನ್ ನೋಡ್ಬೋದು. ಯಾಕೆಂದರೆ ಗ್ರಹಗಳಲ್ಲೂ ಬರುತ್ತೆ, ಅದನ್ನು ಜೊತೆಗೆ ಸೇರಿಸ್ಕೊಂಡಾಗ ಪರ್ಮುಟೇಷನ್ ಆಫ್ ಕಾಂಬಿನೇಷನ್ ಗೊತ್ತಾಗುತ್ತೆ. ಕನ್ಯಾ ರಾಶಿಗೆ ಬರೋಣ. ಏನು ಕನ್ಯಾ ರಾಶಿ? ಲೆಕ್ಕ ಪರಿಶೋಧಕ. ಯಾಕೆ? ಯಾರ್ದು ರಾಶಿ ಇದು? ಬುಧರ ರಾಶಿ. ಜೊತೆಗೆ ಪೃಥ್ವಿ ತತ್ವ ಇದು, ಅದಕ್ಕೆ ಸಂಪಾದಕ. ಆಮೇಲೆ ಬುಧಂದು ಏನಿಲ್ಲ ಅಂದ್ರೆ ಹುಡುಕಾಡ್ತಾ ಇರ್ತಾನೆ, ಏನು ಬದಲಾಯಿಸೋಣ, ಹೇಗೆ ಮಾಡೋಣ ಅಂತಂದ್ಬಿಟ್ಟು. ಜೊತೆಗೆ ಇದು 6ನೇ ಮನೆ ಬರುತ್ತಲ್ವ ರಾಶಿ ಚಕ್ರಕ್ಕೆ. 6ನೇ ಮನೆ ನಮ್ಮ ಹೊಟ್ಟೆ ಆರೋಗ್ಯವಾಗಿರ್ಬೇಕು ಅಂದರೆ ಪೌಷ್ಟಿಕತೆ ಇರಬೇಕಲ್ವಾ. ಹಂಗಾಗಿ ಇಲ್ಲಿ ಶನಿ ಬಂದಾಗ ಪೌಷ್ಟಿಕ ನಿಪುಣರು, ಡಯಟಿಷಿಯನ್ಸ್ ಅಂತ ಕರಿತೀವಿ. ಇಂಥ ಬಹಳ ಜನ ಕಂಡು ಬರ್ತಾರೆ. ಮತ್ತು ಡಾಟಾ ಅನಾಲಿಸಿಸ್, ಸುಮಾರು ಜನ IT BT ಕೆಲಸ ಮಾಡ್ತಾರೆ. ಅವರೆಲ್ಲ ಕಾಂಬಿನೇಷನ್ಸಲ್ಲಿ ಮೆಜಾರಿಟಿ ಮರ್ಕ್ಯುರಿ ಅಥವಾ ವೀನಸ್, ಶನಿ ಅಥವಾ 10ನೇ ಮನೆ ಓನರು, ಈ 3 ಗ್ರಹಗಳ ಜೊತೆ ಅಥವಾ ಕನ್ಯಾ ರಾಶಿಯ ಸಂಬಂಧ ಹೊಂದಿರುವುದನ್ನು ನೋಡ್ಬೋದು. ಓಕೆ, ಈಗ ಬನ್ನಿ ತುಲಾ ರಾಶಿ ಕಡೆ ಗಮನ ಹರಿಸೋಣ. ಇಲ್ಲಿ ತುಲಾ ರಾಶಿನಲ್ಲಿ ವಕೀಲ, ಏನು ಲಾಯರ್. ಯಾಕೆ? ಬ್ಯಾಲೆನ್ಸ್ ಮಾಡಬೇಕಲ್ಲ ಅವನು. ರಾಜತಾಂತ್ರಿಕ, ಡಿಪ್ಲೊಮೇಟ್, ಜೊತೆಗೆ ಕಲಾವಿದರು. ಇದೇ ಕಾರಣಕ್ಕೆ ನೋಡಿ, ಸಾಮಾನ್ಯವಾಗಿ ತುಲಾ ರಾಶಿನಲ್ಲಿ, ಸಿಂಹರಾಶಿನಲ್ಲಿ ಕೆಲವು ಗ್ರಹಗಳು ಬಂದರೂ ನೀವು ಸಿನಿಮಾ ನಟರೆಲ್ಲ ತಗೊಂಡು ನೋಡಿ, ಈ ಸಂಬಂಧಗಳಿರುತ್ತೆ. ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ಅಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಹೆಂಗೆ ಕರಿತೀವಿ, ಅದಕ್ಕೆಲ್ಲ ಬೇಕಾಗಿರೋದನ್ನು ತುಲಾ ರಾಶಿಯಲ್ಲಿ ಕಾಣ್ಬೋದು. ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ದೇ ಆರ್ ಗುಡ್ ಅಡ್ವೈಸರ್, ಒಳ್ಳೆ ಸಲಹೆಗಾರರು. ಇಲ್ಲಿಂದ ನೋಡಿದಾಗ 10ನೇ ಮನೆ ನಮಗೆ ಕಟಕ ರಾಶಿಯಾಗಿ ಬರುತ್ತೆ. ಕಟಕ ರಾಶಿಯನ್ನು ಕ್ಷೀರಸಾಗರ ಅಂತ ಕರೀತಾರೆ. ಈ ಕಾರಣಕ್ಕೆ ಸಾಗರ ಜೀವಶಾಸ್ತ್ರಜ್ಞನು ಇಲ್ಲಿ ಬರ್ತಾನೆ. ಆಮೇಲೆ 7ನೇ ಮನೆ ಇದು ವಾಯುತತ್ವದ ಮನೆ. ಈ ಮನೆ ಕಂಡ್ರೆ ರಾಹುಗೆ ಬಹಳ ಇಷ್ಟ. ಈ ಕಾರಣಕ್ಕೆ ಇಲ್ಲಿ ಛಾಯಾಗ್ರಾಹಕರು ಸಹ ಈ ರಾಶಿಯಲ್ಲಿ ಕಂಡು ಬರ್ತಾರೆ. ಅಲ್ಲಿಗೆ ನಾವು ಒಂದು 7 ರಾಶಿಗಳ ಒಂದು ಪರಿಚಯ ಮಾಡಿಕೊಂಡು, ಇನ್ನೆಷ್ಟು ರಾಶಿ ಬಾಕಿ ಇದೆ? 7 ರಾಶಿ ಆಯಿತು. ಈಗ ವೃಶ್ಚಿಕಕ್ಕೆ ಬರೋಣ. ನಾವಿದನ್ನು ರಹಸ್ಯ ರಾಶಿಯಿಂದ ಗುರುತಿಸ್ತೀವಲ್ವಾ? ರಹಸ್ಯ ಹುಡುಕಾಡೋದು ಯಾರು? ಪತ್ತೆದಾರರು, ಮನಃಶಾಸ್ತ್ರಜ್ಞರು. ಮನಸ್ಸಿನ ರಹಸ್ಯವನ್ನು ಅರ್ಥ ಮಾಡ್ಕೋಬೇಕಲ್ವಾ? ಹೆಸರಾಂತ ಶಸ್ತ್ರ ಚಿಕಿತ್ಸಕರು. ಅವರೇನೇ ಆಪರೇಷನ್ ಮಾಡೋರೆಲ್ಲ ದೇಹದ ಒಳಗಡೆ ಇರುತ್ತಲ್ವಾ, ಹೊರಗಡೆ ಕಂಡು ಬರುತ್ತದು. ಆಮೇಲೆ ಸಂಶೋಧಕರು, ಫೈನಾನ್ಷಿಯಲ್ ಅಡ್ವೈಸರ್ಸು ಮತ್ತು ಅನಲಿಸ್ಟ್, ಇವರೆಲ್ಲರೂ ಸಹ ಈ ವೃಶ್ಚಿಕ ರಾಶಿಯಲ್ಲಿ ಕಂಡು ಬರ್ತಿದ್ರು. ಜೊತೆಯಲ್ಲಿ ಗಣಿಗಾರಿಕೆ ಬರುತ್ತೆ, ಬೇರೆ ಬೇರೆ ಕೆಲಸಗಳು ಬರುತ್ತೆ. ಮುಖ್ಯವಾದ ಒಂದು 5 ಕೆಲಸಗಳಲ್ಲಿ ಸೂಚಿಸ್ತಾ ಇದ್ದೀನಿ. ಧನು ರಾಶಿಗೆ ಬರೋಣ. ಏನು ಟ್ರಾವೆಲ್ ಬಗ್ಗೆ ಬಹಳಷ್ಟು ಜನ ಬರೀತಾರೆ. ಅವರನ್ನು ಪ್ರಯಾಣ ಬರಹಗಾರರು ಅಂತ ಗುರುತಿಸ್ತಾರೆ. ಫೋಟೋಗ್ರಾಫರ್ಸ್, ಫಿಲಾಸಫರ್ಸ್, ಹೊರಾಂಗಣ ಮಾರ್ಗದರ್ಶಿ. ಅದು ಸೆಟ್ಗಳಾಕಿ ಸಿನಿಮಾ ತೆಗೆದಿರ್ಬೋದು, ಅಥವಾ ಹೊರಾಂಗಣ ಚಿತ್ರೀಕರಣಗಳಿರ್ಬೋದು. ಇಂದಿನ ದಿನಗಳಲ್ಲಿ ಆಧುನಿಕ ಮದುವೆಗೆ ಮುಂಚೆ ತೆಗೆಯುವ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಇರ್ಬೋದು. ಇದೆಲ್ಲದಕ್ಕೂ ಕೆಲಸ ಮಾಡೋದಕ್ಕೆ ಧನುರಾಶಿಯ ಸಹಾಯ ಬೇಕಾಗುತ್ತದೆ.
ಈಗ ಇದರಲ್ಲಿ ಬಯಲು ಮತ್ತು ಕಾಡು ಮತ್ತು ಪ್ರಕೃತಿ ಎಲ್ಲವೂ ಒಂದಾಗಿದೆ ಇದರಲ್ಲಿ. ಆಮೇಲೆ ಇವರು ಗುರಿ ಇಟ್ಟು ಕೆಲಸ ಮಾಡೋರು, ಇದ್ರ ಜೊತೆಯಲ್ಲಿ ಇದು ಬೇರೆ ಎಲ್ಲ ಕಾಂಬಿನೇಷನ್ ಹೊಂದಿರೋದ್ರಿಂದ ಇಲ್ಲಿ ಪೈಲಟ್ಗಳು ಸಹ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಮಕರ ಸಂಕ್ರಾಂತಿ ಅಥವಾ ಮಕರ ರಾಶಿ ನೋಡಿದಾಗ ಇಲ್ಲಿ ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು, ವ್ಯಾಪಾರ ಕಾರ್ಯನಿರ್ವಾಹಕರು, ವಕೀಲರು, ಶಿಕ್ಷಕರು ಇಲ್ಲಿ ಕಂಡುಬರ್ತಾರೆ. ಕುಂಭರಾಶಿಯಲ್ಲಿ ಆವಿಷ್ಕಾರಕ, ವಿಜ್ಞಾನಿ, ಸಾಮಾಜಿಕ ಕಾರ್ಯಕರ್ತ, IT ತಜ್ಞ, ಜ್ಯೋತಿಷಿಗಳು. ನೋಡಿ ನಿಮ್ಮ ಫೀಲ್ಡ್ ಬಂತಲ್ವಾ. ಸೊ ಯಾವುದೇ ರೀತಿಯಲ್ಲಿ ಶನಿ, ಕುಂಭರಾಶಿ ಮತ್ತು ಗುರು, ಕೇತು ಇವುಗಳ ಸಂಬಂಧ ಇಲ್ಲದೆ ಯಾರು ಜ್ಯೋತಿಷಿಗಳಾಗಕ್ಕಾಗಲ್ಲ. ಹಾಗಾಗಿ ಜ್ಯೋತಿಷಿಗಳು ಸಹ ಕುಂಭರಾಶಿಯ ಸಹಾಯ ಬೇಕಾಗತ್ತೆ. ಮೀನರಾಶಿ ಸಂಗೀತಗಾರರು, ಕಲಾವಿದರು ಇವರೆಲ್ಲ ಕಂಡು ಬರ್ತಾರೆ. ಇದಷ್ಟೆಲ್ಲ ಆದಮೇಲೆ ಬರೀ ಮನೆಯಿಂದ ಸಿಗಲ್ಲ ನಮಗೆ ಕೆಲಸಗಳು. ಯಾರಿಂದ ಸಿಗತ್ತೆ? ಗ್ರಹಗಳಿಂದನೂ ಸಿಗತ್ತೆ. ಅವರು ಇವರು ಟ್ಯಾಲಿ ಆಗಬೇಕಲ್ವಾ. ಅಲ್ಲಿ ನಾನು ನಿಮಗೆ 12x5 60 ಕಾಂಬಿನೇಷನ್ ಕೊಟ್ಟೆ. ಇಲ್ಲಿ ಒಂದೊಂದು ಗ್ರಹಕ್ಕೆ 5 ಕೊಡ್ತಾ ಇದ್ದೀನಿ. 60x5 300 ಕಾಂಬಿನೇಷನ್ ಸಿಗ್ಬೋದಾ ನಿಮಗೆ? ಒಂದು ಗ್ರಹ ತಗೊಂಡ್ರೆ ಅಲ್ವಾ. ಅಲ್ಲಿ ಸಿಗುವ 60 ಮತ್ತು ಇಲ್ಲಿ ಸಿಗುವ 45 ಕಾಂಬಿನೇಷನ್ನಲ್ಲಿ ನೀವು ಬೇಕಾದಷ್ಟು ಪರ್ಮುಟೇಷನ್ ಆಫ್ ಕಾಂಬಿನೇಷನ್ನು ನಿಮ್ಮ ಕೆಲಸದ ವಿಚಾರದಲ್ಲಿ ನಾಡಿ ಚಿಂತನೆಯಲ್ಲಿ ಕಾಣಬಹುದು. ಸೂರ್ಯನಿಂದನೇ ಕಾಣಬಹುದು ನಾವು. ರಾಜಕಾರಣಿ, CEO, ಸಾರ್ವಜನಿಕ ಸ್ಪೀಕರ್, ಮ್ಯಾನೇಜರ್, ರಾಯಭಾರಿ ಇಷ್ಟನ್ನು ಸೂರ್ಯನಿಂದ ಕಾಣಬಹುದು. ಜೊತೆಗೆ ಸರ್ಕಾರ ನಡೆಸಲು ಇಲ್ಲಿ ಆಟೋಮೆಟಿಕ್ಕಾಗಿ ಬರ್ತಾರೆ. ಚಂದ್ರನೇನು ಕಾಣ್ಬೋದು? ಸೇಮ್ ಕಟಕದ ಕೆಲವು ಬರುತ್ತೆ. ನರ್ಸು, ಮನಃಶಾಸ್ತ್ರಜ್ಞ, ಸಲಹೆಗಾರ, ಬಾಣಸಿಗ, ಬರಹಗಾರ, ಚಂದ್ರಗಂದು ಕಾಣ್ಬೋದು. ಮಂಗಳನಿಂದ ಸೈನಿಕ, ರಕ್ಷಣೆ ಮಾಡಕ್ಕೆ ಬೇಕಲ್ವ. ನಿಮ್ಮ ದೇಹದಲ್ಲೇ ಇರಲಿ, ದೇಶದಲ್ಲೇ ಇರಲಿ. ರಕ್ಷಣೆಯ ಮೊದಲ ಕೆಲಸ ಕುಜನದು. ಅದಕ್ಕೆ ಕುಜ ಯಾರ ಜಾತಕದಲ್ಲಿ ಯಾವ ಮನೇಲಿ ಕಾಣ್ತಾನೋ ಅಲ್ಲಿ ರಕ್ಷಣೆ ಕೆಲಸವನ್ನು ತೆಗೆದುಕೊಂಡ್ರೆ ಅವ್ರ ಕರ್ಮ ಹಗುರ ಆಗತ್ತೆ ಅಂತ ನಾಡಿ ಸಲಹೆ ಕೊಡುತ್ತೆ. ಕ್ರೀಡಾಪಟುಗಳಿಗೆ ದೇಹ ಬಲವಾಗಿರಬೇಕು, ಹೋರಾಟದ ಗುಣ ಇರಬೇಕು, ತಮ್ಮನ್ನು ತಾವು ತರಬೇತಿ ಮಾಡ್ಕೋಬೇಕು. ಶಸ್ತ್ರಚಿಕಿತ್ಸಕ, ಇಂಜಿನಿಯರ್, ಕಾನೂನು ಜಾರಿ ಅಧಿಕಾರಿ ಇದಿಷ್ಟೆಲ್ಲ ಮಂಗಳನಿಂದ ಬರುತ್ತೆ. ಗುರುನಿಂದ ಯಾವ್ದು ಬರುತ್ತೆ? ಪ್ರೊಫೆಸರ್, ತತ್ವಜ್ಞಾನಿ, ಪ್ರಯಾಣ ಬರಹಗಾರ, ಆರ್ಥಿಕ ಸಲಹೆಗಾರ ಹಾಗೂ ವಕೀಲ. ನ್ಯಾಯಾಧೀಶರು ಬರ್ತಾರೆ ಇಲ್ಲೇನೆ. ಶುಕ್ರನು ಸೌಂದರ್ಯ, ಕಲೆ ಮತ್ತು ಸಾಮರಸ್ಯದೊಂದಿಗೆ ಸಂಬಂಧಿಸಿದ ಪ್ರೊಫೆಷನ್ನು. ಕಲಾವಿದರು, ಫ್ಯಾಷನ್ ಡಿಸೈನರು, ಇಂಟೀರಿಯರ್ ಡೆಕೋರೇಟರ್ಸು, ಮ್ಯೂಸಿಷಿಯನ್ಸು, ಡಿಪ್ಲೊಮ್ಯಾಟ್ಸ್ ಎಲ್ಲರೂ ಶುಕ್ರನ ಸಂಬಂಧದಿಂದ ಬರ್ತಾರೆ. ಶನಿ, ಕೊನೆಗೆ ಬಂದ ಶನಿ ಯಾರು? ವಾಸ್ತುಶಿಲ್ಪಿಯವನು, ಲೆಕ್ಕ ಪರಿಶೋಧಕ, ನ್ಯಾಯಾಧೀಶರು, ವಿಜ್ಞಾನಿ, ವ್ಯಾಪಾರ ಕಾರ್ಯನಿರ್ವಾಹಕ ಇದೆಲ್ಲವೂ ಶನಿಯ ಕಾಂಬಿನೇಷನ್ ಬರುತ್ತೆ. ಬರೋ ಕೆಲಸಗಳೆಲ್ಲ ಶನಿಯಿಂದ ಬರೋದು. ಜೊತೆನ ಶನಿ ಸ್ಪೆಷಾಲಿಟಿ ಎಲ್ಲ ಬರುತ್ತೆ. ಈಗ ನಾವು ರಾಹು ತಗೊಂಡಾಗ ಯಾವುದೇ ಹೊಸದಿರ್ಬೋದು ಅದು ರಾಹುವಿನಿಂದ ಕಾಣ್ರಿ ಅಂತ. ಇಂಟರ್ನೆಟ್ ಇರ್ಬೋದು, ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಇವೆಲ್ಲ ನಾವು ರಾಹುವಿಂದ ಕಾಣಬೇಕು. ಗಗನಯಾತ್ರಿ, ಆಕಾಶಕ್ಕೆ ಸಂಬಂಧಪಟ್ಟ ವಿಚಾರಗಳು. ಚಲನಚಿತ್ರ, ಇಲ್ಲಿ ಚಲನಚಿತ್ರ ಮುಖ್ಯವಾಗಿ ಬರೋದೇ ನೆರಳು ಬೆಳಕು, ಅದರ ಸೊಗಸು. ಹೈಟೆಕ್ ಉದ್ಯಮಿಗಳು, ಮನಃಶಾಸ್ತ್ರಜ್ಞ, ರಾಜಕಾರಣಿ. ಇದಕ್ಕೆ ಡೆಡ್ ಆಪೋಸಿಟ್ ಕೇತು. ಅವನು ತತ್ವಜ್ಞಾನಿ, ಜ್ಯೋತಿಷಿ, ಸನ್ಯಾಸಿ, ಯೋಗ ತರಬೇತುದಾರ, ಸಂಶೋಧಕ. ಇದು ಸರಳವಾಗಿ ಕೊಟ್ಟಿರೋ ಚಿತ್ರಣ. ಇದರಿಂದ ನಿಮಗೆ ಬೇಕಾದಷ್ಟು ಪರ್ಮುಟೇಷನ್ ಆಫ್ ಕಾಂಬಿನೇಷನ್ನ ನಾವು ಕಾಣಬಹುದು. ಈಗ ನೀವು ಯಾವುದೇ ಒಂದು ಗ್ರಹ ತೆಗೆದುಕೊಳ್ಳಿ, ನಿಮ್ಮ ಜಾತಕದಲ್ಲಿ ನಾವು ಲಗ್ನ ನೋಡ್ತಾ ಇಲ್ಲ, ಅಲ್ಲಿ ಶನಿ ಎಲ್ಲಿದ್ದಾನೆ ಆ ಮನೆಯ ಕೆಲಸಗಳು ನಿಮಗೆ ಆಗಿ ಬರುತ್ತದೆ. ಜೊತೆಗೆ ಶನಿ ಇರುವ ಮನೆಯನ್ನು ಯಾರು ನೋಡ್ತಾ ಇದ್ದಾರೆ ಆ ರಾಶಿಯ ಗುಣಗಳನ್ನು ಅವು ಜೊತೆಗೆ ಸೇರ್ಕೊಂಡ್ಬರುತ್ತೆ. ಇವು ಉಚ್ಚವಾಗಿದ್ದರೆ ಆ ಕೆಲಸದಲ್ಲಿ ಬೆಳವಣಿಗೆ, ದುಡ್ಡು ಚೆನ್ನಾಗಿ ಬರುತ್ತೆ. ನೀಚ ಆಗಿದ್ದರೆ ಕಡಿಮೆ ಬರುತ್ತೆ. ಮೀಡಿಯಂ ಆಗಿದ್ದರೆ ಮೀಡಿಯಂ ಬರುತ್ತೆ. ಇಲ್ಲಿ ರಾಹುಕೇತುಗಳು ಬಂದರೆ ಅಡ್ಡಿ ಬದಲಾವಣೆಗಳು ಕಂಡು ಬರ್ತಾ ಇರುತ್ತೆ. ವಿಶೇಷವಾಗಿ ಬಿಸಿಯ ಗ್ರಹಗಳು ಆದ ರವಿ, ಮಂಗಳ ಮತ್ತು ಗುರು ಒಂದು ಕಡೆ ಸೇರಿದರೆ, ಒಂದು ಮನೆ ಸೇರಿದರೆ ಸಾಮಾನ್ಯವಾಗಿ ಅವರೆಲ್ಲ ದೇ ಆರ್ ಇನ್ ಎ ವೆರಿ ಗುಡ್ ಪವರ್. ಪಾಲಿಟಿಷಿಯನ್ಸ್,
ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ನಡೆಸುವವರು, ಉನ್ನತ ನ್ಯಾಯಾಧೀಶರು ಮತ್ತು ಸಿಇಒಗಳು ಆಗಿ ರೂಪುಗೊಳ್ಳುತ್ತಾರೆ. ಯಾವುದೇ ರೀತಿಯಲ್ಲಿ ಶುಕ್ರ ಹಾಗೂ ಬುಧನ ಸಂಬಂಧ ಬಂತು ಅಂತಂದರೆ ಅಲ್ಲಿ ಸಂಗೀತ, ಸಂಭ್ರಮ, ಸಡಗರ ಇವುಗಳು ಹೆಚ್ಚಿಕೊಂಡು ಬರುತ್ತೆ. ಯಾವುದೇ ರಕ್ಷಣೆ ಬಂದರೂ ಅಲ್ಲಿ ಕುಜ ಬರಲೇಬೇಕಲ್ಲಿ, ರಕ್ಷಣೆ, ಶಸ್ತ್ರಚಿಕಿತ್ಸೆಗೆ. ಮತ್ತು ಏನು ಗಟ್ಟಿ ಕೆಲಸಗಳಿಗೆ, ನಿರಂತರ ಕೆಲಸಗಳಿಗೆ, ಬೇಸಾಯಗಳಿಗೆ ಶನಿ ಬರಲೇಬೇಕು. ಎನಿ ಫಿಲಾಸಫಿಕಲ್ ಥಾಟ್ಸ್ ಮತ್ತು ಕೆಲಸದಿಂದ ಬಿಡುಗಡೆ ಇದಕ್ಕೆಲ್ಲ ಕೇತು ಬರಲೇಬೇಕು. ಈ ಬೇಸಿಕ್ಸ್ ತಿಳ್ಕೊಂಡಾಗ ನಿಮಗೆ ಯಾವುದೇ ಒಂದು ಜಾತಕ ಬಂದರೂ ಸಹ ನಾವು ನೋಡ್ಕೊಂಡು ಹೋಗ್ಬೋದು. ನೋಡಿ, ಒಂದು ಸಣ್ಣ ಜಾತಕವನ್ನು ತಿಳಿಸ್ತೀನಿ ನಿಮಗೆ. 20ನೇ ತಾರೀಕು ಮೇ ತಿಂಗಳಲ್ಲಿ 1983ನೇ ಇಸ್ವಿನಲ್ಲಿ ಮಧ್ಯಾಹ್ನ 12 ಗಂಟೆಗಳಿಗೆ ಹುಟ್ಟಿರುವ ಜಾತಕ. ಆದಷ್ಟು ಬಾಯಿನಲ್ಲೇ ಹೇಳ್ತೀನಿ, ಇಮ್ಯಾಜಿನ್ ಮಾಡ್ಕೊಳಕ್ಕೆ ನೋಡಿ. ಅವಾಗ ನಿಮಗೆ ತಲೆನಲ್ಲೇ ಜಾತಕಗಳು ಓಡೋಕ್ಕೆ ಶುರು ಆಗುತ್ತೆ. ಏನು ಹೇಳಿದೆ ನಾನೀಗ? 20ನೇ ಮೇ 1983ನೇ ಇಸ್ವಿ ಮಧ್ಯಾಹ್ನ 12 ಗಂಟೆಗೆ. ಮೇ ತಿಂಗಳು 20ನೇ ತಾರೀಕಲ್ಲಿ ಸೂರ್ಯ ಎಲ್ಲಿರ್ಬೋದು? ಮೇಷದಲ್ಲಿ ಸರ್. ಮೇ 20ನೇ ತಾರೀಕು ವೃಷಭ ಸರ್. ವೃಷಭ. ವೃಷಭದಲ್ಲಿ ಸೂರ್ಯ ಇದ್ರೆ ಮಧ್ಯಾಹ್ನ 12 ಗಂಟೆಗೆ ಯಾವ ಲಗ್ನ ಬರುತ್ತೆ? ಸಿಂಹ ಲಗ್ನ ಬರ್ಬೋದು ಸರ್. ಎಸ್. ಸಿಂಹ ಲಗ್ನದ ಅಧಿಪತಿ ಯಾರು? ಸೂರ್ಯ ಸರ್. ಸೂರ್ಯ ಎಲ್ಲಿದ್ದಾನೆ? ವೃಷಭದಲ್ಲಿದ್ದಾನ? ಹಾ ಸರ್. ಲಗ್ನದಿಂದ ಎಲ್ಲಿದ್ದಾನೆ? 4ನೇ ಮನೆ. ಲಗ್ನದಿಂದ ಎಲ್ಲಿದ್ದಾನೆ? 10ನೇ ಮನೆಯಲ್ಲಿದ್ದಾನ? ಸರ್ ಈ ಕಡೆ 10ನೇ ಮನೆ ಆಯ್ತು ಸರ್. ಕರೆಕ್ಟ್. ರವಿಗೆ ದಿಗ್ಬಲ ಬಂತ? ಹೌದು ಸರ್. ಯಾರ ಮನೇಲಿದ್ದಾನೆ? ಶುಕ್ರ. ಸೊ ಶುಕ್ರ ಕಲಾವಿದ್ರನ್ನ ತಿಳಿಸ್ತಾನ ಹೌದು ಅಲ್ವಾ? ಹೌದು. ಅಂದಾಗ ಈ ಜಾತಕನು ಕಲಾವಿದನಾಗುವ ಸಾಧ್ಯತೆಗಳಿದೆ ಅನ್ನೋ ಚಿತ್ರ ಕಾಣಬಹುದಾ ಸಿಂಪಲ್ ಆಗಿ? ಹೌದು ಸರ್. ಯಾಕೆ ನಾವು ಬೇರೇನು ನೋಡ್ತಾ ಇಲ್ಲ. ರವಿ ಎಲ್ಲಿದ್ದಾನೆ, ಲಗ್ನ ಯಾವುದು, ಜೊತೆಗೆ ಶನಿ ಸೇರಿಕೊಂಡ್ರೆ ಏನಾಗ್ಬೋದು? ಅವರು ಕಲಾರಂಗದಲ್ಲಿ ತಮ್ಮ ಜೀವನ ಕಂಡುಕೊಳ್ತಾರೆ ಕಾಣ್ಬೋದಾ? ಹಾ ಸರ್. ನೋಡಿ ಎಷ್ಟು ಕಾಂಬಿನೇಷನ್ ತಗೊಂಡು. ಈಗ ಬೇಡ ಬೇರೆ ಯಾರದ್ದು ಜಾತಕಕ್ಕೆ ನಾನು ನಿಮ್ಮ ಜಾತಕಗಳು ತಗೊಂಡ್ರೆ ಅಲ್ವಾ ನಮಗೆ ಇಂಟ್ರೆಸ್ಟಿಂಗು, ಹೌದಲ್ಲ? ಹೌದು ಸರ್. ನಿಮಗೆ ಜೀವನದಲ್ಲಿ ಯಾರು ತುಂಬ ಹತ್ರ? ನೀವೇನೆ, ಹೌದಲ್ಲ? ಯಾರನ್ನ ಕೇಳ್ಕೊಂಬನ್ನಿ, ಒಂದೇ ಪ್ರಶ್ನೆ, ನಿಮಗೆ ಜೀವನದಲ್ಲಿ ಯಾರು ತುಂಬ ಹತ್ರ ಅಂತ ಕೇಳಿ. ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮಗ, ಅದು ಎಲ್ಲ ಹೇಳ್ತಾರೆ. ಎಲ್ಲ ನಂತರ ವರದಲ್ಲಿ ನಮಗೆ ತುಂಬ ಹತ್ರ ಇರೋದು ನಾವೇನೆ ಅಲ್ವಾ? ಅಲ್ಲಲ್ಲ, ನಮಗೆ ತುಂಬ ಆತ್ಮೀಯರು ನಾವೇನೆ. ನಮಗೆ ಯಾರು ತುಂಬ ಹತ್ರ ನಾವೇನೆ ಅಲ್ವಾ? ಹಂಗಾಗಿ ನಾವು ಯಾವುದರಿಂದ ಜಾಸ್ತಿ ಕಲಿಬೋದು? ನಮ್ಮ ಜಾತಕದಿಂದ ಕಲಿಬೋದಾ? ಸೊ ನಮ್ಮ ಜಾತಕಗಳು ನೋಡೋಣ. ನಮ್ಮ ಜಾತಕದಲ್ಲಿ ಶನಿ ನೋಡೋಣ ಎಲ್ಲಿದ್ದಾನೆ ಅಂತ. ಓಕೆ, ಶನಿ ಉಚ್ಚನಾಗಿದ್ದರೆ ಅವನ ಕೆಲಸಗಳು ಬೇರೆ ಆಗುತ್ತೆ, ನೀಚನಾಗಿದ್ದರೆ ಕಡಿಮೆ ಮಟ್ಟ ಬರುತ್ತೆ. ನೋಡಿ, ನನಗೆ ಬೇಕೋ ಬೇಡವೋ ಶನಿ ತುಲಾ ರಾಶಿಯಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ, ಮತ್ತು ಬ್ಯಾಲೆನ್ಸ್ಡ್ ಸೈನು. ಓಕೆ, ಆ ಶನಿಯ ದಿಕ್ಕಿನಲ್ಲಿ ಕೇತು ಇದ್ದಾನೆ. ಬೇಕೋ ಬೇಡವೋ ಅಷ್ಟರಲ್ಲಿ ಹುಡ್ಕೊಂಬಂತು ನನ್ನ ಕೇತು. ಜ್ಯೋತಿಷ್ಯ ಬೇಕಾದ್ರೆ ಕೇತು ಇರಲೇಬೇಕು ಚೆನ್ನಾಗಿ. ಆ ಶನಿಯ ಜೊತೆಯಲ್ಲಿ ಅದೇ ದಿಕ್ಕಿನಲ್ಲಿ ಮಂಗಳ ಇದ್ದಾನೆ ನನಗೆ. ಮಂಗಳ ಹಾಗೂ ಮಿಥುನ ರಾಶಿ ಎಲೆಕ್ಟ್ರಿಕಲ್ ಸಂಬಂಧ ಬರುತ್ತಲ್ಲಿ. ಹಾಗಾಗಿ ಈ ರಂಗಕ್ಕೆ ಬರೋಕ್ಕೆ ಮುಂಚೆ ವಿದ್ಯುತ್ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಈ ಶನಿಯನ್ನು ಶುಕ್ರ ನೋಡ್ತಾ ಇದ್ದಾನೆ, ಬೇಕೋ ಬೇಡೋ ಸೊಗಸುಗಾರಿಕೆ. ಶುಕ್ರ ಮತ್ತು ರಾಹು ಒಂದೇ ದಿಕ್ಕಲ್ಲಿದ್ದಾರೆ. ರಾಹು ಅಂದರೆ ಫೋಟೋಗ್ರಫಿನಲ್ಲೂ ಸಾಕಷ್ಟು ಪಳಗಿದ್ದೀನಿ ನಾನು, ಕರ್ಕೊಂಡೋಯ್ತು ಒಂಥರ. ಆಮೇಲೆ ಇದೆಲ್ಲ ಕಾಂಬಿನೇಷನ್ನು ಚರರಾಶಿನಲ್ಲೇ ಜಾಸ್ತಿ ಆಗಿರೋದ್ರಿಂದ ನಾನು ಬರೀ ಒಂದೇ ಕೆಲಸ ಮಾಡಿಲ್ಲ, ಅನೇಕ ಕೆಲಸಗಳು ಮಾಡ್ಕೊಂಬಂದಿದ್ದೀನಿ. ಅಂದರೆ ಸರಳವಾಗಿ ನಾಡಿ ಚಿತ್ರಗಳು
ಈ ಮನುಷ್ಯ ಒಂದು ಕೆಲಸ ಮಾಡೋಕ್ಕಲ್ಲ, ಬಹು ಕೆಲಸ ಮಾಡೋಕೆ ಹುಟ್ಟಿದ್ದಾನೆ, ಈ ಥರ ಕೆಲಸಗಳು ಇರೋ ಪಾಲಿಗೆ ಬರುತ್ತೆ ಅನ್ನೋ ಚಿತ್ರ ಕೊಡುತ್ತೆ. ಕಾಣ್ಬೋದಾ ಇಲ್ಲಿ? ಎಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ನೋಡ್ತಿಲ್ಲ ಇಲ್ಲಿ. ಜಸ್ಟ್ ನಾಡಿನೆಲ್ಲರೂ ಒಂದು ವಾಕ್ಯ, ಒಂದು ಚಿಂತನೆ ನೋಡ್ಕೊಂಡು ಹೋಗ್ತಾರೆ. ಆ ರೀತಿಯ ದಿಕ್ಕಲ್ಲಿ ಯಾರಿದ್ದಾರೆ, ಎದುರುಗಡೆ ಯಾರಿದ್ದಾರೆ, ಹಿಂದ್ಗಡೆ ಯಾರಿದ್ದಾರೆ, ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋ ಮೇಲೆ ಅವ್ರ ಪ್ರೊಫೆಷನ್ಸು ಚೇಂಜ್ ಆಗ್ತಿರತ್ತೆ ಅಂತ. ಇದೇ ಕಾರಣಕ್ಕೆ ನಿಮ್ಮ ಜಾತಕ ನೋಡ್ಕೊಳ್ಳಿ, ಅಲ್ಲಿ ಯಾವ ಗ್ರಹ ಇದೆ ನೋಡಿ. ಸಾಮಾನ್ಯವಾಗಿ ಲಗ್ನ ವಯಸ್ಸು ಹುಡ್ಕೊಂಬನ್ನಿ ನೀವು, ಅಲ್ಲೂ ಸಿಗತ್ತೆ ನಿಮಗೆ. ಸಾಮಾನ್ಯವಾಗಿ ಸಿಂಹ ಲಗ್ನದವರೆಲ್ಲ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ನು ಕಂಫರ್ಟಬಲ್ ಆಗಿರ್ತಾರೆ, ಯಾಕೆ ರಾಜರಾಶಿ ಅಲ್ವಾ ಅದು. ಈ ಸಿಂಹ ರಾಶಿಗೆ ಯಾವುದೇ ಗ್ರಹಗಳು ಬಂದರೂ ಅಷ್ಟೇ, ಶನಿ ಬಂದರೂ ಅಷ್ಟೇ ಒಳ್ಳೆ ಕಡೆ ಕೆಲಸ ಇರತ್ತೆ ಅವ್ರಿಗೆ. ಓಕೆ, ಇವೆಲ್ಲ ಸ್ವಲ್ಪ ಸೀಕ್ರೆಟ್ ಗೊತ್ತಾದಾಗ ನಿಮಗೆ ಸುಮ್ಮನೆ ಜಸ್ಟ್ ರಾಶಿನಲ್ಲಿ ಏನಿದೆ, ಅಲ್ಲಿ ಯಾವ ಗ್ರಹ ಬಂದಿದೆ, ಅದನ್ನು ಯಾವ ಗ್ರಹ ನೋಡ್ತಿದೆ, ಈ ಮೂರರ ಒಂದು ಕಾಂಬಿನೇಷನ್ ಅವ್ರು ಏನು ಕೆಲಸ ಮಾಡ್ಬೋದು, ಆ ಕೆಲಸ ಮಾಡೋದನ್ನೇ ಓದಬೇಕಲ್ವ ಅವರು. ಎಜುಕೇಷನ್ ಅದೇ ಆಗಿರುತ್ತೆ ಅಲ್ವಾ. ನೋಡಿ, ನಮ್ಮ ಸುಮಾರು ಜನ ಪಾಲಿಟಿಷಿಯನ್ಸ್ಗೆ ಎಜುಕೇಷನ್ ಫೈಲ್ಯೂರು, ದೇ ಆರ್ ಗುಡ್ ಪಾಲಿಟಿಷಿಯನ್ಸ್. ಹೇಗೆ ಅಲ್ವಾ? ಹೌದಲ್ವ? ಹೌದೌದು. ಆಮೇಲೆ ಸುಮಾರು ಜನ ಸಿನಿಮಾ ನಟರು ಅಷ್ಟು ವಿದ್ಯಾವಂತರಲ್ಲ, ಎಲ್ಲ ಕೆಲವರು ಮಾತ್ರ ಶುಕ್ರ. ಅಲ್ವಾ. ಹ್ಮ್. ಬರೀ ಶುಕ್ರ ಒಬ್ಬನೇ ಚೆನ್ನಾಗಿದ್ದರೆ ಕಲಾರಂಗಕ್ಕೆ ಬರ್ತಾರೆ, ಶುಕ್ರ ಬುಧ ಚೆನ್ನಾಗಿದ್ದರೆ ಹೈ ಆ್ಯಂಡ್ ಎಜುಕೇಷನ್ ಚೆನ್ನಾಗಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಕಾಣ್ಬೋದಾ ಇಲ್ಲಿ? ಇದೆಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ನೋಡಿದಾಗ ನಮ್ಮ ಬದುಕಿನ ಚಿತ್ರಗಳು ನಮಗೆ ಹಲವಾರು ಕಂಡುಬರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಇಲ್ಲಿ ತನಕ ಬೆಂಬಲ ಕೊಟ್ಟು ಬೇಸರ ಇಲ್ಲದಂತೆ ಸತತವಾಗಿ 5 ವರ್ಷಗಳು ಪಾಠ ಕೇಳಿದ್ದೀರ. ಎಷ್ಟು? ನಾಟ್ 1 or 2 years. ಇದೆಲ್ಲವೂ ಶುರು ಆಗಿದ್ದು ಕೋವಿಡ್ ಅಂತಲ್ಲ, ಅಲ್ಲಿಂದ ಆನ್ಲೈನ್ ಶುರು ಆಗಿದ್ದು. 2019ನೇ ಇಸ್ವಿನಲ್ಲಿ ಪ್ರವೇಶ ಆಯಿತು, 2024ನೇ ಇಸ್ವಿ. ಹಾಗೆ ಶುರು ಆಗಿದ್ದು ಪ್ರಯಾಣ ಆನ್ಲೈನು, ಅದು ಇದು ಅಂತಂದ್ಬಿಟ್ಟು ಜೊತೆಗೆ ಒಂದೊಂದೇ ಕ್ಲಾಸ್ಗಳೆಲ್ಲ ಮುಗಿದು ಕೆಲವರು ಕಂಟಿನ್ಯೂ ಮಾಡಿದ್ದಾರೆ, ಕೆಲವರು ಇದು ಮಾಡಿದ್ದಾರೆ, ಆದರೆ ಕಂಟಿನ್ಯೂಟಿನಲ್ಲಿದ್ದಾರೆ. ಸತತವಾಗಿ 5 ವರ್ಷಗಳ ಕಾಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆ ಸಂಪರ್ಕದಲ್ಲಿದ್ದೀರ. ಆಮೇಲೆ ನಾನು ಅನೇಕ ರೀತಿಯಲ್ಲಿ ಅಲೆಮಾರಿ ಒಂದು ರೀತಿ, ಅದು ನನ್ನ ಏನು ನೊಮ್ಯಾಡ್ ರೈಟಿಂಗ್ ಇರ್ಬೋದು, ನೊಮ್ಯಾಡ್ ರೀಡಿಂಗ್ ಇರ್ಬೋದು, ನೊಮ್ಯಾಡ್ ಲೈಫ್ ಸ್ಟೈಲ್ ಇರ್ಬೋದು. ಅದೇ ರೀತಿಯಲ್ಲಿ ಅಲ್ಲಿ ಇಲ್ಲಿ ಕಂಡ ಚಿತ್ರಗಳನ್ನು, ವಿಚಾರಗಳನ್ನು ಅದೇ ರೀತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅದನ್ನು ಸಿಸ್ಟಮೆಟಿಕಾಗಿ ಕೊಟ್ಟಿಲ್ಲ ನಾನು. ಓಕೆ, ನಿಮಗೆ ಬೇಕಾಗಿರೋದನ್ನು ಅಲ್ಲಲ್ಲೇ ನೀಡಿದ್ದೇನೆ. ಒಂಥರ ಅವಿನಾಭಾವ ಸಂಬಂಧ ಉಂಟಾಗಿತ್ತು ಮತ್ತು ಪ್ರಯಾಣವೂ ಚೆನ್ನಾಗಿತ್ತು. ಸಾಕಷ್ಟು ವಿಚಾರಗಳ ಜೊತೆ ಹಂಚ್ಕೊಂಡಿದ್ದೇನೆ ಮತ್ತು ಸಾಕಷ್ಟು ಜನ ಪರಿಚಯ ಆಗಿದ್ದಾರೆ, ಆತ್ಮೀಯರಾಗಿದ್ದಾರೆ, ಬಂಧುಗಳಾಗಿದ್ದಾರೆ. ಇವೆಲ್ಲವೂ ಗ್ರೇಟ್ ಗಿಫ್ಟ್. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂಥರ ಬರವಣಿಗೆಯಲ್ಲಿ ಹೊಸತನ ಬಂದಿದೆ ಮತ್ತು ಅನೇಕ ವಿನ್ಯಾಸಗಳು ನಿಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಕಲಿತೆ. ಸೊ ಇದಕ್ಕೆಲ್ಲ ನಮ್ಮ ಉಸಿರು ಇರುವ ತನಕ ಚಿರಋಣಿ. 2ನೇ ಸೆಷನ್ನಲ್ಲಿ ನೀವು ನಿಮ್ಮ ಈ ಶಾಲೆಯ ಪಯಣದ ಅವಧಿ ಹೇಗಿತ್ತು ಅನ್ನೋ ಇದಕ್ಕೊಂದು ಕೊನೆ ಸಮಯದಲ್ಲಿ ನೀವು ಹಂಚ್ಕೊಳ್ಬೋದು. ಒಂಥರ ಇಟ್ಸ್ ಎ ಮೆಮೊರಬಲ್ ಜರ್ನಿ. ಐ ಎಂಜಾಯ್ಡ್ ಇಟ್. ಇದು ನನ್ನ ಅನುಭವ. ಮತ್ತು ಸಾಕಷ್ಟು ಇಲ್ಲಿ ಕೆಲಸ ಏನಾಗುತ್ತೆ ಅಂದರೆ, ಈ ಕೆಲಸ ಒಪ್ಕೊಂಡ್ಮೇಲೆ ಕಷ್ಟ ಜಾಸ್ತಿ ಆಗುತ್ತೆ. ಈಗ ನಿಮಗೆ ಮುಂದಿನ ಭಾನುವಾರಕ್ಕೆ ಏನು ಕೊಡಬೇಕು ಅನ್ನೋದು ತಲೆ ಈ ವಾರನೇ ಓಡ್ತಾ ಇರುತ್ತೆ. ಅದರ ಮಧ್ಯದಲ್ಲೆಲ್ಲ ರೆಡಿ ಮಾಡ್ತೋನೆ ಕೆಲವು ಸಮಾಧಾನ ಆಗಲ್ಲ. ಬೇಡ, ಯಾಕೋ ತೀರಾ ಡಲ್ ಆಗಿದೆ, ಇದಾಗಲೇ ಹೇಳಿದ್ದಾಗಿದೆ, ಯಾಕೋ ಸರಿ ಹೋಗ್ತಿಲ್ಲ ಇದು ಅಂತ ವಾರ ಪೂರ್ತಿ ತಲೆ ಕೊರಿತಾನೇ ಇರುತ್ತೆ. ಕೊನೆಗೆ ಒಂದು ರೂಪ ತೆಗೆದುಕೊಳ್ಳುತ್ತೆ. ಅದು ಭಾನುವಾರದ ಶಾಲೆಯಲ್ಲಿ ನಿಮಗೆ ನೋಟ್ಸ್ಗಳ ಮೂಲಕ ಬಂದಿರುತ್ತೆ. ಕೆಲವು ಸತ್ತಿಂದ 2 ದಿನ ಮುಂಚೆನೇ ರೆಡಿಯಾಗಿರುತ್ತೆ. ನಾವು ಮಾನಸಿಕವಾಗಿ ಸಿದ್ಧರಾಗಿರ್ತೀವಿ. ಈ ರೀತಿ ಒಂದು ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ನನಗೆ ನಿರಂತರವಾದ ಕಮಿಟ್ಮೆಂಟ್ ಇತ್ತು. ಶಾಲೆಗೆ ಏನು ರೆಡಿ ಮಾಡಬೇಕು, ಏನು ಕೊಡಬೇಕು, ಹೇಗೆ ಮಾಡಬೇಕು, ಎಷ್ಟು ಚೆನ್ನಾಗಿ ಕೊಡಬೇಕು ಅನ್ನೋದು. ನೋಡಿ, ಇಷ್ಟು ಮಾತಾಡೋಷ್ಟರಲ್ಲಿ ಸಮಯ ಓಡೋಗ್ಬಿಟ್ಟಿದೆ. ಎಲ್ಲರೊಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಬನ್ನಿ. 2ನೇ ಸೆಷನ್ನಲ್ಲಿ ಸಾಕಷ್ಟು ವಿಚಾರ ವಿನಿಮಯ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳುತ್ತಾ ಇವತ್ತಿನ ಕೊನೆಯ ಶಾಲೆಗೆ ಮಜಬೂತಾಗಿ ತೆರೆ ಎಳೆಯುವ. ಓಕೆ,
ಬನ್ನಿ, ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಸೇರುವ.